ನ್ಯಾಯಾಧೀಶರಿಗೆ ವಿಚಾರಣೆ ವೇಳೆ ಅನ್ನಿಸ್ತದೆ ಈ ಬುರುಡೆ ಗ್ಯಾಂಗಿಗೆ ಯಾವುದೇ ಒಂದು ಹಿತಾಸಕ್ತಿ ಇಲ್ಲ, ಇದರಲ್ಲಿ ಏನಿದ್ರು ಕೂಡ ಪೈಸಾ ವಸೂಲಾತಿಗೋಸ್ಕರ ಈ ಅರ್ಜಿಯನ್ನು ಹಾಕಿದ್ದಾರೆ, ಧರ್ಮಸ್ಥಳದ ವಿಚಾರದಲ್ಲಿ SIT ಹಾಕಬೇಕು ಅಂತೇಳಿ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದರೆ ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಅಡಗಿಲ್ಲ, ಬದಲಾಗಿ ವಸೂಲಾತಿ ಹಿತಾಸಕ್ತಿ ಇದರಲ್ಲಿ ಮಾತ್ರ ಇರ್ತಕ್ಕಂಥದ್ದು, ಅವರವರ ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಇದೆ. ಇದು ಗೌರವಾನ್ವಿತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮೇನಲ್ಲೇ ಆದೇಶ ಹೊರಡಿಸಿರುವಂಥದ್ದು. ಈ ಒಂದು ಆದೇಶವನ್ನು ಮುಚ್ಚಿಟ್ಟು ಆ ಬುರುಡೆ ಗ್ಯಾಂಗ್ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ SIT ಘಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಇವತ್ತು ಕೇಳ್ತಾ ಇರತಕ್ಕಂಥದ್ದು, ಆ ಬುರುಡೆ ಗ್ಯಾಂಗನ್ನು ಬದಿಗಿಡಿ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನಿಸ್ತದೆ ಬುರುಡೆ ಗ್ಯಾಂಗ್ ಇದರಲ್ಲಿ ಆದರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ವಸೂಲಾತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾಕೆ ಅನ್ನಿಸ್ಲಿಲ್ಲ? ಯಾವನೋ ಬೀದಿಲಿ ಹೋಗ್ತಕ್ಕಂಥವ್ನು ಬಂದು ಹೇಳಿಕೆಯನ್ನು ನೀಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಈ ಹೇಳಿಕೆಗಳು ಮಾಧ್ಯಮದಲ್ಲಿ ಬರ್ತದೆ ಅನ್ನುವುದನ್ನು ಆಧಾರವಾಗಿ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ಏನು ಕೋಟ್ಯಾಂತರ ಭಕ್ತರಿದ್ದಾರೆ, ಅದರ ಸಾಧಕ ಬಾಧಕಗಳು, ಯಾರು ದೂರದಾರ ಇದ್ದಾನೆ, ಇದರಲ್ಲಿ ಏನು ಅವನ ಗುರಿ ಇದೆ, ಇದರಲ್ಲಿ ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಏಕಾಏಕಿ, ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ದೇನೆ, ರಾತ್ರಿ ಮುಖ್ಯಮಂತ್ರಿ ಹೇಳ್ತಾರೆ, ಹಿಂದಿನ ಮಧ್ಯಾಹ್ನ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ SIT ರಚನೆ ಮಾಡೋದಿಲ್ಲ ಅಂತೇಳಿ, ಭಾನುವಾರ ಬೆಳಗ್ಗೆ ಅನ್ನಿಸ್ತದೆ ಮುಖ್ಯಮಂತ್ರಿಗಳಿಗೆ SIT ರಚನೆ ಮಾಡಬೇಕು ಅಂತೇಳಿ. ಮುಖ್ಯಮಂತ್ರಿಗಳು ಯಾರು ಒತ್ತಡ ಹಾಕಿದ್ರು, ಯಾವ ಅಯೋಗ್ಯರ ಮಾತು ಕಟ್ಕೊಂಡು ಮುಖ್ಯಮಂತ್ರಿಗಳು ಇಂಥ ದೊಡ್ಡ ನಿರ್ಧಾರವನ್ನು ಕೊಟ್ಟರು, SIT ರಚನೆ ಮಾಡಿದ್ರು. SIT ರಚನೆ ಮಾಡಿದ ನಂತರದಲ್ಲಿ ಎಷ್ಟು ಅಪಪ್ರಚಾರಗಳು ನಡೀತು ಸಾಮಾಜಿಕ ಜಾಲತಾಣದಲ್ಲಿ, ಇದಕ್ಕೆ ಯಾರು ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು?